नहमदुहु व नुसल्ली अला रसूलिहिल करीम अम्मा बाद फ़अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम व इन तउद्दू निअमतल्लाहि ला तुक्सूहा and if you should count the favor of Allah you could not enumerate them. Assalamu alaikum wa rahmatullahi wa barakatuh. Myself Muhammad Shihab and I am Abu Taib Malik. Today we have a performance to remind us the importance of healthy environment for healthy life. We will delve deeper into its significance and our responsibilities. Let's direct our attention to a skit prepared by our friends from grade 6. There is none amongst the Muslim who plants tree or sows seed. There a bird or a person or an animal eats from it is regarded as continued charitable gift for him. ಇಲ್ಲಿ ಬನ್ನಿ ಮಕ್ಕಳೇ, ನೋಡಿ ಕಾಡು ಎಷ್ಟು ಸುಂದರವಾಗಿದೆ. ಇಲ್ಲಿ ಗಿಡ, ಮರ, ಬೆಟ್ಟ, ಪಕ್ಷಿಗಳು, ನದಿಗಳಿವೆ. ಇಲ್ಲಿ ಬನ್ನಿ. ಏ ಸುಂದರ ಪಕ್ಷಿ, ಎಲ್ಲವೂ ಸಂತೋಷದಿಂದ ಇದ್ದಾರೆ. ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಏನು ನಿಮ್ಮ ಅಳಲು? ಅಣ್ಣ ನೋಡಿಲ್ಲಿ, ನನ್ನ ಮರವನ್ನು ಎಲೆಗಳೆಲ್ಲೂ ಉದುರಿ ಹೋಗಿವೆ, ಟೊಂಗೆಗಳು ಬೋಳಾಗಿವೆ, ಶಕ್ತಿ ಇಲ್ಲದೆ ಮರ ಸೊರಗಿದೆ, ಆಗಲೂ ಈಗಲೂ ಬೀಳುವಂತಿದೆ. ಹೌದೌದು, ಅದರಿಂದ ನಿನಗೇನು ತೊಂದರೆ? ಹಿಂದೆ ಈ ಮರವನ್ನು ನೀನು ನೋಡಿದ್ದೀಯಾ? ಆಗ ಏನಾದರೆ ಸೊಬಗು. ಮರದ ತುಂಬ ಹಸಿರೆಲೆಗಳು, ಟೊಂಗೆ ಟೊಂಗೆಗೂ ಹೂಹಣ್ಣು ಸಾವಿರಾರು, ತಂಪಾದ ನೆರಳು ಮನೆ ಮಾಡಿತ್ತು, ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಅದೇನು ಕಾರಣವು ತಿಳಿಯದು. ಎಲೆಗಳೆಲ್ಲೂ ಉದುರಲು ಆರಂಭಿಸಿದವು, ಮತ್ತೆ ಚಿಗುರೊಡೆಯಲಿಲ್ಲ. ಮರ ಬಣ್ಣಗೆಟ್ಟಿತು, ಸೊರಗಿತು, ಈಗ ಒಣಗುತ್ತಿದೆ. ನಿನಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಏಕೆ? ನನ್ನ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು. ನಾನು ಇಲ್ಲಿಯೇ ಜನ್ಮ ತಳೆದೆ. ಆದರೆ ಈ ಮರ ಈಗ ಸಾಯಲು ಸಿದ್ಧವಾದಂತಿದೆ. ಹಾಗೇನಾದರೂ ಆದರೆ ನನಗೆ ಸ್ಥಾನವೆಲ್ಲಿದೆ? ನಾವೆಲ್ಲ ಊರಿಗೆ ಹೋಗಿ ಸಸ್ಯ ವೈದ್ಯರನ್ನು ಕಾಣೋಣ, ಮರದ ಬಗ್ಗೆ ವಿವರಿಸೋಣ. ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸೋಣ, ಹಸಿರೇ ನಮ್ಮ ಉಸಿರು ಎಂಬ ಸಾರೋಣ. ವೈದ್ಯರೇ, ಕಾಡಿನಲ್ಲಿ ಒಂದು ಮರಕ್ಕೆ ರೋಗ ತಗುಲಿದೆ, ಪರೀಕ್ಷಿಸಲು ನಮ್ಮ ಜೊತೆ ಬನ್ನಿ. ಮರಕ್ಕೆ ರೋಗ ತಗುಲಿದೆ, ಇದಕ್ಕೆ ಚಿಕಿತ್ಸೆ ನೀಡಬೇಕು, ಚುಚ್ಚುಮದ್ದು ನೀಡಬೇಕು, ಆಗ ಈ ಮರ ಚಿಗುರೊಡೆಯುತ್ತದೆ. ದಿನ ದಿನವೂ ಔಷಧಿ ಹಚ್ಚಬೇಕು, ನೀರು ಹಾಕಬೇಕು, ಆಗ ಈ ಮರ ಮತ್ತು ಚಿಗುರೊಡೆಯುತ್ತದೆ.